ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸ್ ಎಲ್ಮನ್ ಪೇಜ್. ಸೊ ಇವತ್ತು ನೋಡಿದಲ್ಲಿ ನಿಮಗೆ ಟೊಮೊಟೊಗೆ ಮೊದಲನೇ ಟ್ರಂಚಿಂಗ್ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗೆ PCT ಪೋರ್ಟೆನ್. ಸೊ ಇವರಲ್ಲಿ ಏನು ಟೆಕ್ನಿಕಲ್ ಇರುತ್ತೆ ಅಂದರೆ ನಿಮಗೆ ಕ್ಲೋಥೆಡಿನ್ ಇರುತ್ತೆ, ತೀರಮ್ ಅಂತ ಇರುತ್ತೆ, ಮತ್ತು ಪ್ಲೆರೆಕೋಸ್ಟ್ರೋಬಿನ್ ಇರುತ್ತೆ. ಸೊ ಈ ಒಂದು ಕ್ಲೋಥೆಡಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟು, ಯಾಕೆಂದರೆ ಇದರಲ್ಲಿ ನಿಮಗೆ ಮೇಜರಾಗಿ ತುಂಬಾ ಇಂಪಾರ್ಟೆನ್ಸ್ ಇದೆ. ಮೊದಲನೇದು ಬಂದ್ಬಿಟ್ಟು ನಿಮಗೆ ಭೂಮಿಯಲ್ಲಿರುವಂಥ ಎಲ್ಲ ಇನ್ಸೆಕ್ಟ್ಸನ್ನು ಕ್ಲಿಯರ್ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ವೈಟ್ ಪ್ಲೇ ಸಕ್ಕಿಂಗ್ ಏನಾಗುತ್ತೋ ಸೊ 30 ಡೇಸ್ವರೆಗೂ ಈ ಒಂದು ಕೆಮಿಕಲ್ಲು ಪ್ಲಾಂಟಲ್ಲಿರುತ್ತೆ. ಸೊ ಅದರಿಂದ ಒಂಚೂರು ವೈಟ್ ಪ್ಲೇ ಅವಲಿನೂ ಸಹ ಕಮ್ಮಿ ಆಗುತ್ತೆ ಈಗಿರುವಂಥ ವೈರಸ್ ಸಂದರ್ಭದಲ್ಲಿ. ಸೊ ಇನ್ನು ಫಂಗಲ್ ಡಿಸೀಸಸ್ಗೆ ನಿಮಗೆ ತೀರಮ್ಮು ಅದ್ರ ಜೊತೆಗೆ ಪ್ಲೆರೆಕ್ಲೋಸ್ಟ್ರೋಬಿನ್ ಅನ್ನೋದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಡ್ಯಾಂಪಿಂಗ್ ಆಫ್ ಅನ್ನೋದು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಇದು ಮೊದಲನೇ ಡ್ರಂಚಿಂಗಲ್ಲಿ ಮೊದಲನೇ ಐಟಮು. ಸೊ ಇದನ್ನು ನೀವು ಡ್ರಂಚ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ರೂಟ್ ಫಾರ್ಮೇಷನನ್ನು ನೋಡಬೇಕಾಗುತ್ತೆ. ರೂಟ್ ಫಾರ್ಮೇಷನ್ಗೆ ನಿಮಗೆ ಯುಮಿಸಿಲ್ ಅಂತಿದೆ, ಸೊ ಕೋರ್ಟೆವಾ ಕಂಪ್ನಿದು. ಸೊ ಯುಮಿಸಿಲ್ ತುಂಬ ಎಕ್ಸಲೆಂಟ್ ಪ್ರಾಡಕ್ಟು, ಮಾರ್ಕೆಟಲ್ಲಿರುವಂತಹ ಒನ್ ಆಫ್ ದ ಬೆಸ್ಟ್ ಯುಮಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಸೊ ಹಳಬರಿಗೂ ಗೊತ್ತಿರುತ್ತೆ, ಹಳೆ ರೈತರಿಗೆ ಯುಮಿಸಿಲ್ ಬಗ್ಗೆ. ಸೊ ಇದರಲ್ಲಿ ನಿಮಗೆ ಯುಮಿಕ್ ಆ್ಯಸಿಡ್ ಜೊತೆಗೆ ಟ್ರೇಸ್ ಎಲಿಮೆಂಟ್ಸ್ ಆಗಿ ಕ್ಯಾಲ್ಸಿಯಮ್ ಮತ್ತು ಫುಲ್ವಿಕ್ ಇರುತ್ತೆ. ಇದನ್ನು ಬಳಸ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಫರ್ಟಿಲೈಸರು 10-55-10, ಅದರ ಜೊತೆಗೆ 11-44-11, ಈ ಎರಡರಲ್ಲಿ ಯಾವುದಾದ್ರೂ ಒಂದು kg ಯೂಸ್ ಮಾಡಬೇಕಾಗತ್ತೆ. ಸೊ ನೀವು ಸಿಕ್ಕಿದ್ರೆ 10-55-10 ಬಳಸಿ, ಇಲ್ಲಾಂದರೆ 11-44-11 ಬಳಸ್ಕೊಳ್ಳಿ. ಸೊ ತುಂಬ ಎಕ್ಸಲೆಂಟ್ ಗ್ರೇಡ್ಸ್ ಇವು. ಇದನ್ನು ಡ್ರಂಚ್ ಮಾಡ್ಕೋಬೇಕಾಗತ್ತೆ. 3 ಕಾಂಬಿನೇಷನ್ ಹೇಳಿದೆ. ಒಂದು PCT ಪೋರ್ಟೆನ್ ಇರುವಂತಹ ಟೆಕ್ನಿಕಲ್ಲು, ಕ್ಲೋಥೆಡಿನು, ತೀರಮು, ಪ್ಲೆರೆಕ್ಲೋಸ್ಟ್ರೋಬಿನ್ ಇರುವಂಥದ್ದು. ಅದ್ರ ಜೊತೆಗೆ ಯುಮಿಸಿಲ್ಲು, ಏನು ಹ್ಯುಮಿಕ್ ಆ್ಯಸಿಡ್ ಇರುತ್ತೆ, ಮತ್ತು ಕ್ಯಾಲ್ಸಿಯಮು ಟ್ರೇಸ್ ಎಲಿಮೆಂಟ್ಸ್ ಆಗಿ ಫುಲ್ವಿಕ್ ಆ್ಯಸಿಡ್ ಸಹ ಇರುತ್ತೆ. ಇವೆಲ್ಲ ಎರಡು ಟೆಕ್ನಿಕಲ್ಸ್ ನಾನು ಹೇಳ್ತಿದ್ದೀನಿ. ಹ್ಯುಮಿಕ್ ಆ್ಯಸಿಡ್ ಮಾತ್ರ ಯುಮಿಸಿಲ್ ಇರುತ್ತೆ. ನೆಕ್ಸ್ಟ್ ಟ್ರೇಸ್ ಎಲಿಮೆಂಟ್ಸ್ ಅದನ್ನು ಮೆನ್ಷನ್ ಮಾಡಿರೋದಿಲ್ಲ. ಸೊ ಪ್ರಾಡಕ್ಟಲ್ಲಿ ಇರುತ್ತೆ, ಬಟ್ ಕಂಪ್ನಿಯವರು ಮೆನ್ಷನ್ ಮಾಡಿರೋದಿಲ್ಲ. ಸೊ ಅದನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 11-44-11 ಅಥವಾ 10-55-10 ಯಾವುದಾದ್ರೂ ಒಂದು kg ಬಳಸಬೇಕಾಗುತ್ತೆ. ಸೊ ಇದಿಷ್ಟು ಮೊದಲನೇ ಕಾಂಬಿನೇಷನ್. ಇದರಿಂದ ಡ್ರೆಂಚ್ ಮಾಡಿದ್ರೆ ನಿಮಗೆ ಡ್ಯಾಂಪಿಂಗ್ ಆಫ್ ಕ್ಲಿಯರ್ ಆಗುತ್ತೆ, ರೂಟ್ ಫಾರ್ಮೇಷನ್ ಆಗುತ್ತೆ, ಅದ್ರ ಜೊತೆಗೆ ಡೆವಲಪ್ಮೆಂಟು ಬರುತ್ತೆ. ಸೊ ನಿಮ್ಮ ಗಿಡ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಇದು ಮೊದಲನೇ ಒಂದು ಡ್ರಂಚಿಂಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇದೇ ರೀತಿ ಟೊಮೆಟೊ ರಿಲೇಟೆಡ್ ಕಂಟೆಂಟ್ಗಾಗಿ ಮೆಟ್ಲಾಕ್ಸ್ ಎಲ್ಮನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.